ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಮಾಹಿತಿನ ನಾವು ಕೂಡ ನೋಡಿದಾಗ ವೀಕ್ಷಕರೇ, ಯುವ ನಿಧಿದಾರರು ನವೆಂಬರ್ ತಿಂಗಳ ಯುವ ನಿಧಿ ಹಣ ನಮಗೆ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬರದೇ ಇದ್ದಂಥವರಿಗೆ ಯಾವಾಗ ಹಣನ ಜಮಾ ಆಗುತ್ತೆ ಅಂತ. ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಜನವರಿ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಬಗ್ಗೆಯೂ ಕೂಡ ಕಮೆಂಟ್ಗಳನ್ನು ಮಾಡಿದರು. ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಏನಾದರೂ ಚೇಂಜ್ ಆಗಿದೆನಾ, ಇವಾಗ ಸೆಲ್ಫ್ ಡಿಕ್ಲೇಷನ್ ಆಗ್ತಾ ಇದೆನಾ ಇಲ್ವಾ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಹೀಗಾಗಿ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನೋ ಆಪ್ಷನ್ ಕೂಡ ಬರುತ್ತೆ, ಹೈಪನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಯುವ ನಿಧಿದಾರರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನಮಗೆ ನವೆಂಬರ್ ತಿಂಗಳದು ಯುವ ನಿಧಿ ಹಣನ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದರ ಬಗ್ಗೆ ಹೇಳೋದಾದರೆ ವೀಕ್ಷಕರೇ, ಯಾರೆಲ್ಲ ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ನ ಕಂಪ್ಲೀಟಾಗಿ ಸಬ್ಮಿಟ್ ಮಾಡಿಲ್ಲ ಅಥವಾ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಅಂಥವರಿಗೆ ಒಂದು ಡಿಸೆಂಬರ್ ತಿಂಗಳಲ್ಲಿ ಏನು ಹಣನ ಬಂದಿದೆ, ಹಣನ ವೀಕ್ಷಕರೇ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದು ಹಣನ ಕೆಲವೊಂದಿಷ್ಟು ಜನರಿಗೆ ಅಕ್ಟೋಬರ್ ತಿಂಗಳದು ಹಣನ ಬಂದಿದೆ, ನವೆಂಬರ್ ತಿಂಗಳದು ಹಣನ ಬಂದಿಲ್ಲ. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಜನರದು ಸೆಲ್ಫ್ ಡಿಕ್ಲೇಷನ್ ಇದಾಗಿ ಕ್ಲಿಯರಾಗಿ ಸಬ್ಮಿಟ್ ಆಗಿಲ್ಲ. ಹೀಗಾಗಿ ಸಬ್ಮಿಟ್ ಆಗದೇ ಇರುವಂಥವ್ರದ್ದು ಹಣನ ಬಂದಿಲ್ಲ. ಮತ್ತು ನೀವು ಕ್ಲಿಯರಾಗಿ ಸಬ್ಮಿಟ್ ಮಾಡಿದ್ರಿ, ನಿಮ್ಮದು ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಕೊಟ್ಟಿದ್ರಿ ಅಂತಂದರೆ ಅಂಥವರಿಗೆ ನಿಮಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಅಂತಂದರೆ ಈ ವೀಕ್ ಒಳಗಾಗಿ ನಿಮಗೆ ಯಾರಿಗೆಲ್ಲ ಬಂದಿಲ್ವೋ ಅಂಥವರಿಗೆ ಸಂಪೂರ್ಣವಾಗಿ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು. ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಏನಂತಂದರೆ 6 ತಿಂಗಳ ಹಣನ ಪಡೆದುಕೊಂಡ ಮೇಲೆ ನೀವು ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಅಂಥವ್ರದ್ದು ಕೂಡ ಹಣ ಬರೋದು ಕೂಡ ಏನಾಗಿ ಹೋಲ್ಡ್ ಆಗಿ ನಿಂತಿರ್ಬೋದು. ಹೀಗಾಗಿ ಯಾರೆಲ್ಲ 6 ತಿಂಗಳ ಹಣನ ಪಡೆದಿದ್ರಿ ಯುವ ನಿಧಿ ಯೋಜನೆಯಿಂದ, 6 ತಿಂಗಳ ಹಣನ ನೀವು ಪಡೆದಿದ್ರಿ, ನೀವು ತೊಗೊಂಡಿದ್ರಿ ಅಂತಂದರೆ ನೀವು ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ ಆಗೋದು ಕಂಪಲ್ಸರಿ ಆಗಿರುತ್ತೆ. ಕೌಶಲ್ಕರಲ್ಲಿ ಇನ್ನೂ ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ ಅಂಥವರು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕಡ್ಡಾಯ ಅಂತ ತಿಳಿಸಿದ್ದಾರೆ. ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಬರೋದು ಸ್ಟಾಪ್ ಆಗೋದಿಲ್ಲ ಅಂತ ಕ್ಲಿಯರಾಗಿ ಇಲಾಖೆ ಕಡೆಯಿಂದನೇ ಮಾಹಿತಿನ ತಿಳಿಸಿದ್ದಾರೆ. ಹೀಗಾಗಿ ಧಾರಾಳವಾಗಿ ನೀವು ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ನ ಆಗಬಹುದು. ಯಾರೆಲ್ಲ 6 ತಿಂಗಳ ಹಣನ ಪಡೆದುಕೊಂಡಿದ್ರಿ, 6 ಕಂತು ಹಣನ ಪಡೆದುಕೊಂಡಿದ್ರಿ ಅಂಥವರು ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ ಆಗಬಹುದು. ರಿಜಿಸ್ಟ್ರೇಷನ್ ಆದರೆ ನಿಮಗೆ ಏನು ಸರ್ಕಾರದ ಕಡೆಯಿಂದ 2 ವರ್ಷ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸಿದ್ರು. ಅದರಂತೆ 2 ವರ್ಷ ನಾವು ಸರ್ಕಾರದ ಕಡೆಯಿಂದ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸಿದ್ದಾರೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಜನವರಿ ಸೆಲ್ಫ್ ಡಿಕ್ಲೇಷನ್ ಬಗ್ಗೆ ಹೇಳೋದಾದರೆ ಈಗಾಗಲೇ ವೀಕ್ಷಕರೇ ಜನವರಿ ಸೆಲ್ಫ್ ಡಿಕ್ಲೇಷನ್ ಪ್ರಾರಂಭ ಆಗಿದೆ. ಯಾರೆಲ್ಲ ಸೆಲ್ಫ್ ಡಿಕ್ಲೇಷನ್ ಅತಿ ಬೇಗನೆ ಸಲ್ಲಿಸ್ತೀರಿ ಅಂಥವ್ರದ್ದು ಸೆಲ್ಫ್ ಡಿಕ್ಲೇಷನ್ ಏನಿದೆ ಬೇಗನೆ ಸಬ್ಮಿಟ್ ಆಗುವಂಥದ್ದು, ಯಾವುದೇ ರೀತಿಯಾಗಿ ತೊಂದರೆ ಆಗುವುದಿಲ್ಲ. ಈಗಾಗಲೇ ನಿನ್ನೆಯಿಂದನೇ ಪ್ರಾರಂಭ ಆಗಿದೆ ವೀಕ್ಷಕರೇ. ಇವತ್ತು ಅಥವಾ ನಾಳೆ ನೀವು ಅರ್ಜಿನ ಸಲ್ಲಿಸ್ಬೋದು ಸೆಲ್ಫ್ ಡಿಕ್ಲೇಷನ್ಗೆ. ಏನಾದರೂ ಆಧಾರ್ ಡೀಟೇಲ್ಸ್ ಫ್ಯಾಕ್ಟ್ಸ್ ಆಗ್ತಾಯಿಲ್ಲ ಅಂತಂದರೆ ನೀವು ಇವತ್ತು ಅಥವಾ ನಾಳೆ ಬಿಟ್ಟು ಇನ್ನು 2-3ನೇ ತಾರೀಕಿನಿಂದ ನೀವು ಸೆಲ್ಫ್ ಡಿಕ್ಲೇಷನ್ನ ಸಲ್ಲಿಸ್ಬೋದು. ಯಾಕೆ ಅಂತಂದರೆ ಸರ್ವರ್ ಇಶ್ಯೂಯಿಂದ ಸಲ್ಲಿಸೋಕ್ಕೆ ಆಗಿಲ್ಲ ಅಂತಂದರೂ 2-3ನೇ ತಾರೀಕಿನಿಂದ 10ನೇ ತಾರೀಕು ಅಥವಾ 15ನೇ ತಾರೀಕು ಒಳಗಾಗಿ ನೀವು ಸೆಲ್ಫ್ ಡಿಕ್ಲೇಷನ್ ಸಲ್ಲಿಸಿದರೆ ಈಸಿಯಾಗಿ ನಿಮ್ಮದು ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗುವಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ. ಹೀಗಾಗಲೇ ಜನವರಿ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಸಲ್ಲಿಸಿದರೆ ಮಾತ್ರ ನಿಮಗೆ ಮತ್ತೆ ಮುಂದೆ ಹಣ ಬರುವಂಥದ್ದು. ಸೆಲ್ಫ್ ಡಿಕ್ಲೇಷನ್ ಪ್ರತಿ ತಿಂಗಳು ನೀವು ಸಲ್ಲಿಸಲೇಬೇಕಂತ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ. ಯಾರೆಲ್ಲ ಸೆಲ್ಫ್ ಡಿಕ್ಲೇಷನ್ ಸಲ್ಲಿಸಲ್ಲ ಅಂಥವರಿಗೆ ಹಣನ ಬರೋದು ಸ್ಟಾಪ್ ಆಗುತ್ತೆ ವೀಕ್ಷಕರೇ. ಇದು ಕ್ಲಿಯರಾಗಿ ತಿಳಿದುಕೊಳ್ಬೋದು. ಇಷ್ಟು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇತ್ತು, ಅಪ್ಡೇಟ್ಸ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಇವಾಗ ಡಿಸೆಂಬರ್ ತಿಂಗಳದು ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು. ಇದ್ರ ಬಗ್ಗೆ ಹೇಳೋದಾದರೆ ಜನವರಿ 15ನೇ ತಾರೀಕು ಆದ ನಂತರ ಅದರ ಬಗ್ಗೆ ನಿಖರವಾದಂಥ ಮಾಹಿತಿನ ಸಿಗುವಂಥದ್ದು ಇಲಾಖೆ ಕಡೆಯಿಂದ. ಸಿಕ್ಕ ತಕ್ಷಣ ತಮಗೆ ಹಣನ ಯಾವಾಗ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೇಳೋದಾದರೆ
ಜನವರಿ ಮಂತ್ ಎಂಡ್ವರೆಗೆ ನಿಮಗೆ ಡಿಸೆಂಬರ್ ತಿಂಗಳದು ಯುವ ನಿಧಿ ಹಣನ ಬರುತ್ತೆ, ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು. ಬಂದಿರತಕ್ಕಂಥ ಅಪ್ಡೇಟ್ಸ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.